ಸ್ನೇಹಿತರೆ ನಮಸ್ತೆ. ನಾನು ಕರ್ನಾಟಕ ರಕ್ಷಣಾ ವೇದಿಕೆ ಮಹಿಳಾ ಜಾಗೃತಿಯಲ್ಲಿ ರಾಜ್ಯಾಧ್ಯಕ್ಷರಾಗಿ ನಾನೀಗ ಲೈವ್ಗೆ ಬರ್ತಾ ಇದ್ದೀನಿ. ಮತ್ತು ಒಂದು ಗಜ ಸೇನೆಯಲ್ಲಿ ಕಾರ್ಯ ರಾಜ್ಯಾಧ್ಯಕ್ಷರಾಗಿ ಲೈವ್ಗೆ ಬರ್ತಾ ಇದ್ದೀನಿ. ವಿಷಯ ಇಷ್ಟೇ, ಒಂದು ವಿಡಿಯೋ ಹಾಕ್ತೀನಿ ನೋಡಿ. ಈ ನಾಯಿ ಸತೀಶ್ ಇಂಟರ್ನ್ಯಾಷನಲ್ ಡಾಕ್ಟರ್ ಜನಕ್ಕೆ ನಾನು ಥ್ಯಾಂಕ್ಸ್ ಹೇಳಬೇಕು. ಅದು ಯಾಕೆ ಅಂತ ನಾನು ಕೊನೆಯಲ್ಲಿ ಹೇಳ್ತೀನಿ. ಮೊದಲಿಗೆ ಈ ವಿಡಿಯೋ ನೋಡ್ಕೊಂಡು ಈ ಒಂದು ವಿಡಿಯೋದಲ್ಲಿ ತುಂಬಾ ಜನಕ್ಕೆ ನಾನು ಥ್ಯಾಂಕ್ಸ್ ಹೇಳಬೇಕು. ಅದು ಯಾಕೆ ಒಂದು ಲಿಂಕ್ ಕಳಿಸ್ತೀನಿ, ಒಂದು ವಿಡಿಯೋ. ಅದರಲ್ಲಿ ಒಂದು ಚಿಕ್ಕ ಒಂದು ನಾಯಿಗೆ ಸಂಭೋಗ ಮಾಡಕ್ ಹೋಗ್ತಾನೆ. ಅಂತ ನಾನು ಕೊನೆಯಲ್ಲಿ ಇದು ಎಷ್ಟು ರೀತಿ ಓಕೆ ಈ ಥರ ಎಲ್ಲ ಮಾಡ್ತಿದ್ದಾರೆ. ಈಗ ಆಲ್ರೆಡಿ ನಾವು ಈ ಸುಪ್ರೀಂ ಕೋರ್ಟಲ್ಲಿ ಆದೇಶ ಆಗಿರೋದೇ ಈ ಬೀದಿ ನಾಯಿಗಳ ಬಗ್ಗೆ. ಅದನ್ನೇ ನಾವು ಹೋರಾಟ ಮಾಡಿ ತುಂಬ ಕಷ್ಟಪಟ್ಟು ಪ್ರಾಣಿಗಳನ್ನ ಉಳಿಸ್ಕೊಳ್ಳೋ ಅಂಥ ವ್ಯವಸ್ಥೆ ಬಂದ್ಬಿಟ್ಟಿದೆ. ಇದರಲ್ಲಿ ಈಗ ಇವನು ಡಾಗ್ ಸತೀಶ ಏನು ಮಾಡಿದ್ದಾನಂದರೆ ಒಂದು ವಿಡಿಯೋ ಮಾಡಿದ್ದಾನೆ. ಸೊ ಆ ವಿಡಿಯೋದಲ್ಲಿ ಇನ್ನೊಬ್ಬನಿಗೆ ಹೇಳ್ತಾನೆ ನೀನೇ ನಾಯಿಗೆ ಮಾಡಿಬಿಡು ಅಂತ. ಸೊ ಅವನು ಹೇಳ್ತಾನೆ, ಇನ್ನೊಬ್ಬ ನೋಡಿ ಆ ವಿಡಿಯೋ ನೋಡಿ, ನಾನು ತೋರಿಸ್ತೀನಿ. ಅದರಲ್ಲಿ ಎಷ್ಟು ಕೆಟ್ಟದಾಗಿ ನಂದು ಹೋಗಲ್ಲ ಅಂತಾನೆ. ಅದಕ್ಕೆ ನೀನು ಹೇಗಾದರೂ ಮಾಡಿ ಮರಿ ಹಾಕ್ಸಿದ್ರೆ ನಾನು ಸೇಲ್ ಮಾಡಿ ಮಾರ್ಕೊಡ್ತೀನಿ ಅಂತ ಇವನು ಹೇಳ್ತಾನೆ. ಯಾರು? ಡಾಗ್ ಸತೀಶ. ಎಲ್ಲೋ ಹೋಗ್ತಿದೆ ನಮ್ಮ ಮನುಷ್ಯತ್ವ, ಮಾನವೀಯತೆ? ನೇನು ಇದು ಕಾನೂನನ್ನ ಯಾವ ರೀತಿ ಕೈ ತಗೊಂತಾರೆ, ಒಂದು ಪರಿಸರನ ಯಾವ ರೀತಿ ಇವರು ದುರುಪಯೋಗ ಪಡಿಸ್ಕೊಂತ ಇದ್ದಾರೆ. ಸಂವಿಧಾನನೇ ತುಂಬಾ ಜನಕ್ಕೆ ನಾನು ಥ್ಯಾಂಕ್ಸ್ ಹೇಳಬೇಕು. ಅದು ಯಾಕೆ ಅಂತ ನಾನು ಕೊನೆಯಲ್ಲಿ ಹೇಳ್ತೀನಿ. ಮೊದಲಿಗೆ ಈ ವಿಡಿಯೋ ನೋಡ್ಕೊಂಡ್ಬಂದು ಆ ಹುಡುಗನ ಮೇಲೆ ನೋಡಿ. ಜನಕ್ಕೆ ನಾನು ಥ್ಯಾಂಕ್ಸ್ ಹೇಳಬೇಕು. ಅದು ಯಾಕೆ ಅಂತ ನಾನು ಕೊನೆಯಲ್ಲಿ ಹೇಳ್ತೀನಿ. ಮೊದಲಿಗೆ ಈ ವಿಡಿಯೋ ನೋಡ್ಕೊಂಡ್ಬಂದು ಆ ಹುಡುಗನ ಮೇಲೆ ಕೋಪ ನೋಡಿ. ಈ ವಿಡಿಯೋದಲ್ಲಿ ಒಂದು ಸಣ್ಣ ಹುಡುಗ ಹೋಗಿ ಅದು ನಾಯಿಗೆ ಸಂಭೋಗ ಮಾಡೋಕ್ಕೆ ಹೋಗ್ತಾ ಇದ್ದಾನೆ. ಇನ್ನೊಂದು ವಿಡಿಯೋ ಹಾಕ್ತೀನಿ ನೋಡಿ. ಈ ರೀತಿ ಮಾಡಿಕೊಂಡು ಈ ರೀತಿ ಎಲ್ಲ ಯಾಕೆ ಬರ್ತಿದೆ ಈ ರೀತಿ? ಒಂದು ನಿಮಿಷ, ಇನ್ನೊಂದು ವಿಡಿಯೋ ನೋಡ್ಕೊ ಬನ್ನಿ. ಹಾಕ್ಸೋಣ ಈ ವಿಡಿಯೋನು ನೋಡ್ಕೊಂಬನ್ನಿ. ನಮ್ ಚಿನ್ನಗೆ ಶಾರ್ಟ್ ಹಾಕ್ಸ್ಬೇಕು ಸರ್. ಯಾವ ತರ ಹಾಕ್ಸೋಣ, ಯಾರ ಹತ್ರ ಹಾಕ್ಸೋಣ, ಎಲ್ಲೋಗ್ ಹಾಕ್ಸೋಣ? ಹಾಕ್ಬಿಟ್ರೆ ಚೆನ್ನಾಗಿ ಉಟ್ಬಿಡು. ನಾನೇ ಹಾಕ್ಬಿಡ್ಲ, ಹಾಕ್ಸ ಹೋಗಲ್ಲ ಸರ್. ನೀವೇ ಹಾಕಿದ್ರೆ ಸೇವೆ ನಾನು ಮಾಡಿಸ್ಕೊಡ್ತೀನಿ. ಎಲ್ಲೋ ಒಂದ್ ಕಡೆ ಈ ರೀತಿಯ ಮಕ್ಕಳಿಗೆ ನೋಡಿದ್ರಲ್ಲ ಸ್ನೇಹಿತರೆ, ಒಂದು ಬಾಯಿಲ್ದಿರೋ ಮೂಕ ಪ್ರಾಣಿಗೆ ಪ್ರಕೃತಿ ವಿರುದ್ಧವಾಗಿ ನಾವು ರಕ್ಷಣೆ ಮಾಡಬೇಕು ಅಂತ ಇರೋರು ಈ ರೀತಿಯೆಲ್ಲ ನೋಡಿಕೊಂಡು ಕೈ ಕಟ್ಕೊಂಡು ಸುಮ್ಮನೆ ಇರೋಕ್ಕಾಗಲ್ಲ. ನಾನೇನು ಹೇಳೋಕ್ಕೆ ಬರ್ತಾ ಇದ್ದೀನಿ ಅಂತ ಅಂದರೆ, ಒಂದು ಸಣ್ಣ ಮಗು ಒಂದು ನಾಯಿಗೆ ಆ ರೀತಿ ಸಂಭೋಗ ಮಾಡೋದಕ್ಕೆ ಹೋಗ್ತಾನೆ, ಪ್ರಯತ್ನ ಪಡ್ತಾನೆ. ಅದು ವಿಡಿಯೋ ನೋಡಿದ್ದೀರಾ? ಇನ್ನೊಂದ್ಸತಿ ನೋಡ್ಕೊ ಬನ್ನಿ ವಿಡಿಯೋ. ಇಂಥವ್ರೆ ಪ್ರೇರೇಪಣೆ ಅನ್ಸಲ್ವಾ? ಯಾಕೆ ಆ ಹುಡುಗನ ಮೇಲೆ ಕೋಪ ಬರ್ತಿದೆ ಅಲ್ಲ? ಚೆನ್ನಾಗಿ ಉಟ್ಬಿಡು. ನಾನೇ ನೋಡ್ಕೊಂಬನ್ನಿ. ನಮ್ ಚಿನ್ನಗೆ ಶಾರ್ಟ್ ಹಾಕ್ಸ್ಬೇಕು ಸರ್. ಯಾವ ತರ ಹಾಕ್ಸೋಣ, ಯಾರ ಹತ್ರ ಹಾಕ್ಸೋಣ, ಎಲ್ಲೋಗ್ ಹಾಕ್ಸೋಣ? ನೀವೇ ಹಾಕ್ಬಿಟ್ರೆ ಚೆನ್ನಾಗಿ ಉಟ್ಬಿಡು. ನಾನೇ ಹಾಕ್ಬಿಡ್ಲ, ಹಾಕ್ಸ ಹೋಗಲ್ಲ ಸರ್. ನೀವೇ ಹಾಕಿದ್ರೆ ಸೇವೆ ನಾನು ಮಾಡಿಸ್ಕೊಡ್ತೀನಿ. ಎಲ್ಲೋ ಒಂದ್ ಕಡೆ ಸ್ನೇಹಿತರೆ ನೋಡಿದ್ರಲ್ಲ, ನಮಗೆ ಹಂಗೆ ರಕ್ತ ಕುದೀತಾ ಇದೆ. ಅಲ್ಲ, ಎಂಥ ಕೆಟ್ಟ ರೀತಿಯಲ್ಲಿ ಒಬ್ಬರು
ಒಂದು ಸೆಲೆಬ್ರಿಟಿ ಅಂತ ಅಂದರೆ ನಿಮ್ಮನ್ನು ಫಾಲೋ ಮಾಡೋರು ತುಂಬ ಜನ ಇರ್ತಾರೆ. ನೀವು ಏನು ದೇಶಕ್ಕೆ ಸಂದೇಶ ಕೊಡ್ತಾ ಇದ್ದೀರಾ, ಏನು ಜನಗಳಿಗೆ ಸಂದೇಶ ಕೊಡ್ತಾ ಇದ್ದೀರಾ? ಫಸ್ಟ್ ಆಫ್ ಆಲ್ ಬ್ರೀಡ್ ಮಾಡೋದೇ ತಪ್ಪು. ಕಾನೂನು ಬಾಹಿರ ಏನು ಡಾಗ್ ಸತೀಶ್ ಮಾಡ್ತಾ ಇರ್ತಕ್ಕಂಥ ಒಂದು ವ್ಯವಹಾರ ಕಾನೂನು ಬಾಹಿರ, ಅದನ್ನು ಮಾಡಂಗೆ ಇಲ್ಲ. ಇಲ್ಲಿ ನಮ್ಮ ನಾಟಿ ನಾಯಿಗಳಿಗೆ ಆದ್ಯತೆ ಕೊಡಿ ಅಂತ ನಮ್ಮ ಸರ್ಕಾರ ಮತ್ತು ನಾವು ಎಲ್ಲ ಎದೆ ಹೊಡ್ಕೊಳ್ತಾ ಇದ್ದೀವಿ. ಪ್ರಾಣಿ ಪ್ರಿಯರೆಲ್ಲ ಎಲ್ಲಿ ಹೋಗ್ತಿದೆ? ಒಂದು ಸೆಲೆಬ್ರಿಟಿ ಆಗ್ಬಿಟ್ಟು ಇಷ್ಟು ಕೆಟ್ಟ ರೀತಿಯಲ್ಲಿ ನೀನೇ ಮಾಡ್ಬಿಡು, ಇವನ್ ನೋಡಿದ್ರೆ ನಂದು ಹೋಗಲ್ಲ, ನೀನ್ ಮಾಡು, ಮರಿ ಹಾಕ್ಸು, ನಾನು ಸೇಲ್ ಮಾಡ್ಕೊಡ್ತೀನಿ, ಎಂತ ಕೆಟ್ಟ ರೀತಿಯಲ್ಲಿ ಜನಗಳಿಗೆ ಸಂದೇಶ ಕೊಡ್ತಾ ಇದ್ದಾರೆ ಅಂದ್ರೆ ಬ್ರೀಡ್ ಮಾಡೋದು ತಪ್ಪು. ಅದರ ಈ ರೀತಿ ಮೂಕ ಪ್ರಾಣಿಗಳನ್ನ ಪ್ರಕೃತಿನ ಬಳಸ್ಕೊಂತಾ ಇರೋದು ಬಹಳ ತಪ್ಪು. ದಯವಿಟ್ಟು ಇದಕ್ಕೆ ಎಲ್ಲ ನಿಮ್ಮ ಜಿಲ್ಲೆಗಳಲ್ಲಿ ರಕ್ಷಣಾ ವೇದಿಕೆಯವರು, ಪ್ರಾಣಿ ಪ್ರಿಯರು, ಪ್ರಕೃತಿಗೋಸ್ಕರ ಪ್ರಾಣ ಕೊಡೋರು ನಾವೆಲ್ಲ ಕನ್ನಡ ನೆಲ ಜಲ ಪ್ರಾಣಿ ಪಕ್ಷಿಗಳನ್ನ ಉಳಿಸ್ಬೇಕು, ಕನ್ನಡ ಪರ ಹೋರಾಟಗಾರರು ನಾವೆಲ್ಲ. ಈ ರೀತಿ ಎಲ್ಲ ನೋಡ್ಕೊಂಡು ಕೈ ಕಟ್ಕೊಂಡು ಗಾಂಡುಗಳಾಗಿ ನಾವು ಕುತ್ಕೊಳಕ್ ಆಗೋದಿಲ್ಲ. ದಯವಿಟ್ಟು ಇದನ್ನ ಗಮನಕ್ಕೆ ತರಬೇಕು. ನಮ್ಮ ಒಂದು ಎಲ್ಲ ಕಡೆ FIR ಆಗಬೇಕು. ಅವನು ಕೋರ್ಟು ಮನೆ ಅಂತ ಅವ್ನು ಡಾಗ್ ಸತೀಶ್ ಅಲಿಬೇಕು. ಯಾಕಂದ್ರೆ ಇವಾಗ ನಮ್ಮ ಮಕ್ಕಳ ಕೈಗಳಲ್ಲೆಲ್ಲ ಮೊಬೈಲ್ಗಳಿರ್ತವೆ. ಮಕ್ಕಳುಗಳು ಮೊಬೈಲ್ನ ನೋಡಿ ಎಷ್ಟೋ ತಿಳ್ಕೊಳಂಥದ್ದು ಇರುತ್ತೆ. ಕೆಲವೊಂದು ತಿಳ್ಕೊಳಂಥದ್ಕಿನ ಈ ತರ ಕೆಟ್ಟ ರೀತಿಯಲ್ಲಿ ಇದನ್ನೇ ಆಶ್ಚರ್ಯವಾಗಿ ಅವರು ತಲೆಯಲ್ಲಿ ತಗೋತಾರೆ. ಇದು ಮಕ್ಕಳ ಒಂದು ಏಳಿಗೆಗೂ ಒಂದು ಬೆಳೆಯೋದಕ್ಕೂ ಅಡ್ಡ ಆಗುತ್ತೆ. ಮತ್ತೆ ಇನ್ನೊಂದು, ಇದು ಪ್ರಕೃತಿ ವಿರುದ್ಧ, ಸಂವಿಧಾನ ವಿರುದ್ಧ, ಪ್ರಕೃತಿನೇ ಹಾಳು ಮಾಡ್ತಾ ಇರೋಂಥ ಡಾಗ್ ಸತೀಶನ್ಗೆ ಅವನ ಪರವಾಗಿ ಎಷ್ಟು ಫಾಲೋವರ್ಸ್ ಇರ್ತಾರೋ ಅಷ್ಟು ಜನನು ಅವನ್ನ ಫಾಲೋ ಮಾಡ್ತಾರೆ. ಅವ್ರ ಮನೆಗಳಲ್ಲೂ ಅವ್ರ ಮಕ್ಕಳು ಫಾಲೋ ಮಾಡ್ತಾ ಇರ್ತಾರೆ. ಅಂಥವ್ರಿಗೆ ಇವನು ಏನು ಒಳ್ಳೆ ಸಂದೇಶ ಕೊಡ್ತಾ ಇದ್ದಾನೆ, ಎಷ್ಟು ಕೆಟ್ಟದಾಗಿ ನಾಯಿಗೆ ನೀನು ಸಂಭೋಗ ಮಾಡು, ಅದು ಮರಿ ಹಾಕಿದ ತಕ್ಷಣ ನಾನು ಸೆಲ್ ಮಾಡ್ಕೊಡ್ತೀನಂದ್ರೆ ಅಲ್ಲಿಗೇನು ಕಾನೂನು ಕೈ ಕಟ್ಕೊಂಡಿದ್ಯಾ? ಪ್ರಾಣಿ ಪ್ರಿಯರೆಲ್ಲ ಗಾಂಡುಗಳಾಗಿ ಬದುಕಬೇಕಾ? ಅಥವಾ ಕನ್ನಡ ಪರ ಹೋರಾಟಗಾರರು, ಕನ್ನಡ ರಕ್ಷಣಾ ವೇದಿಕೆ, ಕನ್ನಡ ಪರ ಸಂಘಟನೆಗಳೆಲ್ಲ ಕೈ ಕಟ್ಕೊಂಡು ಕೂತಿದ್ಯಾ? ಇವನ್ಗೆ ತಕ್ಕ ಪಾಠ ಕಲಿಸ್ಬೇಕು. ಒಳ್ಳೆ ಇವನು ಒಂದು ಸೆಲೆಬ್ರಿಟಿ ಆಗಿದ್ರೆ ಒಳ್ಳೆ ಸಂದೇಶನ ಕೊಡಬೇಕು ಜನಗಳಿಗೆ. ಅದನ್ನು ಬಿಟ್ಟುಬಿಟ್ಟು ಈ ರೀತಿ ಆರಕ್ಷಕನಾಗಿ ಇವನು ಕೆಲಸ ಮಾಡ್ತಾ ಇದ್ದಾನಲ್ಲ, ಆ ಒಂದು ವಿದ್ಯೆ ಅನ್ನೋದೇ ಇಲ್ದಿರಂಗೆ ಪಬ್ಲಿಕ್ಗೆ, ಜನಗಳಿಗೆಲ್ಲ ಎಷ್ಟು ಕೆಟ್ಟ ರೀತಿಯಲ್ಲಿ ಇವನು ಈ ರೀತಿ ಹೇಳ್ಕೊಂಡು ಬರ್ತಾ ಇದ್ದಾನಲ್ಲ, ಇದನ್ನ ತಡೆಗಟ್ಟಬೇಕು. ರಕ್ಷಣಾ ವೇದಿಕೆಯವರು ರಕ್ಷಣೆ ಮಾಡಿ, ಪ್ರಕೃತಿ ಪ್ರಾಣಿಗಳನ್ನ ಪಕ್ಷಿಗಳನ್ನ ರಕ್ಷಣೆ ಮಾಡಿ ಅಂತ ಹೇಳ್ತಾರಲ್ಲ, ದಯವಿಟ್ಟು ಎಲ್ಲರೂ ಮುಂದೆ ಬನ್ನಿ. ನಾವೆಲ್ಲ ಒಟ್ಟಿಗೆ ಸೇರಿ ಇವನಿಗೊಂದು FIR ಮಾಡೋಣ. ನಾನೇನು ವಾಸ ಮಾಡ್ತೀನಿ ನನ್ನ ನಗರದಲ್ಲಿ ನಾನು ಒಂದು FIR ಮಾಡೋಕ್ಕೆ ರೆಡಿ ಇದ್ದೀನಿ, ನಾನು ಮಾಡ್ತಿದ್ದೀನಿ. ಮತ್ತು ನಿಮ್ಮ ಜಿಲ್ಲೆಗಳಲ್ಲಿ ಪ್ರತಿಯೊಂದು ನಿಮ್ಮ ಊರುಗಳಲ್ಲೂ ಒಂದು FIR ಮಾಡಿ. FIR ಆಗಿಲ್ಲ ಅಂದರೆ ಈ ವಿಡಿಯೋನ ನನಗೆ ವಾಟ್ಸಪ್ ಮಾಡಿ, ನನ್ನ ನಂಬರ್ ಹೇಳ್ತೀನಿ 9964746206. ನಾನು ಫೇಸ್ಬುಕ್ಕಲ್ಲಿ ಲಿಂಕ್ ಹಾಕಿದ್ದೀನಿ. ಮತ್ತು ಈಗ ನಾನು ವಾಟ್ಸಪ್ಗೆ ಮೆಸೇಜ್ ಮಾಡಿ ನಾನು ಅದನ್ನ ಲಿಂಕ್ ಕಳಿಸ್ತೀನಿ. ಈ ವಿಡಿಯೋ ಪ್ರತಿಯೊಂದು ಕಡೆ ಶೇರ್ ಆಗಬೇಕು. ನಾಳೆ ನಮ್ಮ ಮಕ್ಕಳು ಕೆಟ್ಟ ದಾರಿಯಲ್ಲಿ ತಲುಪಬೇಕು ಅಂದರೆ ನಮ್ಮ ಒಂದು ವ್ಯವಸ್ಥೆನೇ ಬದಲಾವಣೆ, ಪ್ರಕೃತಿ ವಿರುದ್ಧವಾಗಿ ವ್ಯವಸ್ಥೆನ ಬದಲಾವಣೆ ಮಾಡ್ತಿರುವಂಥ ಡಾಗ್ ಸತೀಶ್ ಮೇಲೆ FIR ಆಗಬೇಕು. ಪ್ರತಿಯೊಂದು ಏರಿಯಾದಲ್ಲೂ ಪ್ರತಿಯೊಂದು ಜಿಲ್ಲೆಗಳಲ್ಲೂ FIR ಆಗಬೇಕು. ಪ್ರಾಣಿ ಪ್ರಿಯರಿಂದ ಹಿಡಿದು ರಕ್ಷಣಾ ವೇದಿಕೆ ಅವರಿಂದನೂ FIR ಆಗಬೇಕು. ನಮ್ಮ ಕನ್ನಡ ನಾವು ಇಲ್ಲಿ ಬಂದವರು ಮಾತಾಡ್ತಾ ಇಲ್ಲ ಅಂತೇಳಿ ಅವ್ರನ್ನ ನಾವು ಬದಲಾವಣೆ ಮಾಡೋಕ್ಕೆ ನಾವೆಷ್ಟು ಪಡ್ತಾ ಇದ್ದೀವಿ ಕಷ್ಟ. ಒಂದು, ನಾವು ಇಲ್ಲಿ ಹುಟ್ಟು ಬೆಳೆದು ನೆಲ ಜಲ ಪ್ರಾಣಿ ಪಕ್ಷಿ ಪ್ರತಿಯೊಂದಲ್ಲೂ ನಾವು ಹೊಂದಾಣಿಕೆ ಮಾಡಿಕೊಂಡು ಹೋಗ್ಬೇಕು. ಅದನ್ನು ಬಿಟ್ಟು ಅವುಗಳನ್ನೇ ಅನುಭವಿಸಿ ಅವುಗಳನ್ನೇ ಅತ್ಯಾಚಾರ ಮಾಡಿ ಮರಿ ಹಾಕ್ಸಿ ಅವುಗಳನ್ನೇ ಮಾರಿ ಕೊಡ್ತೀನಿ ಅಂತೇಳಿ ಇವನು ಕಾನೂನು ವಿರುದ್ಧವಾಗಿ ಇದನ್ನೆಲ್ಲ ಅವನು ಮಾತಾಡ್ತಾ ಇರೋದು ತುಂಬ ತಪ್ಪು. ಕಾನೂನು ವಿರುದ್ಧ ಇವನು ಮಾಡ್ತಾ ಇರೋದು ಅಫೆನ್ಸು. ಫಸ್ಟ್ ಆಫ್ ಆಲ್ ಬ್ರೀಡ್ ಮಾಡೋದೇ ದೊಡ್ಡ ಕಾನೂನು ಬಾಹಿರ, ಕಾನೂನಲ್ಲಿ ಇಲ್ಲ. ನಾಯಿ ಮರಿ ಹಾಕ್ಸ್ಬೇಕು ಅನ್ನೋದು ಕಾನೂನಲ್ಲೂ ಇಲ್ಲ, ನಾಯಿ ಸೇಲ್ ಮಾಡ್ಬೇಕು ಅನ್ನೋದು ಕಾನೂನಲ್ಲಿಲ್ಲ. ಇದನ್ನ ದಯವಿಟ್ಟು ಎಲ್ಲರೂ ಎಚ್ಚರಿಸ್ಕೊಬೇಕು. ನಾವು ಈಗ ನಾವು ಗಿಲ್ಲಿ ಮುಟ್ಟು ನೋಡ್ಕೊಬೇಕು. ಕನ್ನಡ ರಕ್ಷಣಾ ವೇದಿಕೆ ಅವರು ಪ್ರತಿಯೊಬ್ಬರು ಮುಂದೆ ಬರಬೇಕು. ಈ ರೀತಿ ನಮ್ಮ ಒಂದು ನೆಲ ಜಲ
ಪ್ರಕೃತಿ ಪ್ರಾಣಿ ಪಕ್ಷಿಗಳು ನಮ್ಮ ಪ್ರಕೃತಿಯನ್ನೇ ಬದಲಾಯಿಸ್ತಕ್ಕಂಥ ಡಾಗ್ ಸತೀಶ್ನ ವಿರುದ್ಧ FIR ದಾಖಲಾಗಬೇಕು. ಎಲ್ಲ ಜಿಲ್ಲೆಗಳಲ್ಲೂ FIR ದಾಖಲಾಗಬೇಕು. ನನಗೆ ರಕ್ತ ಕುದೀತಿದೆ, ನನಗೆ ಬಾಯಲ್ಲಿ ಮಾತೇ ಬರ್ತಿಲ್ಲ, ಅಷ್ಟು ಕೋಪ ಬರ್ತಾ ಇದೆ. ಎಲ್ಲ ಪ್ರಾಣಿ ಪ್ರಿಯರು ನಿಮ್ಮ ಜಿಲ್ಲೆಗಳಲ್ಲೂ FIR ಆಗಲೇಬೇಕು. ನೋಡಿ ಎಷ್ಟು ಕೆಟ್ಟದಾಗಿ ಅವನು ಹೇಳ್ತಾನೆ, ಮರಿ ಹಾಕ್ಸು ನಾನು ಮಾರಿಸ್ಕೊಡ್ತೀನಿ ಅಂತ. ಅದು ಒಂದು ಮನುಷ್ಯನ ಸಂಭೋಗದಿಂದ ನಾಯಿಗೆ ಜನ್ಮ ಕೊಡು ಅಂತ ಹೇಳ್ತಾನೆ. ಎಷ್ಟು ಕೆಟ್ಟ ರೀತಿಯಲ್ಲಿ ಬದಲಾವಣೆ ಆಗ್ತಾನೆ. ದಯವಿಟ್ಟು ಎಲ್ಲ ಮನುಷ್ಯತ್ವಕ್ಕೆ ಬೆಲೆ ಕೊಡಬೇಕು. ಪ್ರಾಣಿ ಪಕ್ಷಿ ಪ್ರಕೃತಿ ಪ್ರತಿಯೊಂದು ನಾವು ರಕ್ಷಣೆ ಮಾಡಬೇಕು. ಇವತ್ತು ನಾವು ಪ್ರಾಣಿಗಳನ್ನ ರಕ್ಷಣೆ ಮಾಡಿಲ್ಲ ಅಂದ್ರೆ ನಾಳೆ ನಮ್ಮನ್ನ ನಾವು ರಸ್ತೆಲಿ ಹೋಗಕ್ಕೂ ಬಿಡಲ್ಲ. ನಮ್ಮನ್ನ ಎಳ್ದು ಅತ್ಯಾಚಾರ ಮಾಡ್ತಾರೆ, ನಮ್ಮ ಮಕ್ಕಳನ್ನ ಎಳ್ದು ಅತ್ಯಾಚಾರ ಮಾಡ್ತಾರೆ. ನಾಯಿ ಮಕ್ಕಳನ್ನ ಕಚ್ಚುತ್ತೆ ಅಂತ ಹೇಳ್ತಾರಲ್ಲ, ಅದೇ ಮಗು ನಾಯಿಗೆ ಸಂಭೋಗ ಮಾಡಕ್ ಹೋಗ್ತಿದೆ. ಎಲ್ಲಿಗೆ ಹೋಗ್ತಿದೆ ಇದೆಲ್ಲ? ಎಲ್ಲಿಗೆ ಹೋಗಿ ನಿಲ್ಲುತ್ತಿದ್ದೆಲ್ಲ? ಏನಿದು ನಡೀತಾ ಇರೋದೆಲ್ಲ? ರಕ್ಷಣಾ ವೇದಿಕೆಯವರು ಪ್ರತಿಯೊಬ್ರು ಇದಕ್ಕೆ ಕೈ ಜೋಡಿಸ್ಬೇಕು. ಪ್ರಾಣಿ ಪ್ರಿಯರು ಪ್ರತಿಯೊಬ್ರು ಕೈ ಜೋಡಿಸ್ಬೇಕು. ನಾನು ಒಂದು FIR ಮಾಡ್ತಾ ಇದ್ದೀನಿ. ನಿಮ್ಮ ಜಿಲ್ಲೆಗಳಲ್ಲೂ ನಿಮ್ಮ ಊರುಗಳಲ್ಲೂ FIR ಮಾಡಬೇಕು. ನೀವು ನಮ್ಮ ಪ್ರಾಣಿ ಪಕ್ಷಿ ಪ್ರಕೃತಿಯನ್ನು ನಾವು ಉಳಿಸ್ಕೊಬೇಕು, ನಾವು ಕಳ್ಕೊಬಾರ್ದು. ಇವತ್ತು ನಾವು ನಮ್ಮ ಮನೆ ಬಾಗಿಲಿಂದ ಏನು ಉಳಿಸ್ಬೇಕಂದ್ರೆ ನಮ್ಮ ಪ್ರಕೃತಿ ಪ್ರಾಣಿ ನಮ್ಮ ಪಕ್ಷಿಗಳು ನಮ್ಮ ಜೀವರಾಶಿಗಳನ್ನೆಲ್ಲ ಉಳಿಸ್ಬೇಕು. ಆವಾಗೆ ನಮ್ಮ ಮನೆಯಲ್ಲಿರೋಂಥ ಮಕ್ಕಳನ್ನ ಉಳಿಸೋದಕ್ಕೆ ಸಾಧ್ಯ. ಭಗವಂತ ನಮ್ಮ ಮಕ್ಕಳನ್ನೂ ಉಳಿಸ್ತಾನೆ. ಇವತ್ತು ಮನೆಯಿಂದ ಹೊರಗಡೆ ತಾನೇ ಅದೆಲ್ಲ ನಡೀತಾ ಇರೋದು. ನಮ್ಮನೆ ಒಳಗಡೆ ನಾವು ಚೆನ್ನಾಗಿದ್ದೀವಿ ಅಂತ ಅಂದರೆ ಅದು ಸುಳ್ಳು. ಇವತ್ತು ಮನೆ ಬಾಗ್ಲಲ್ಲಿ ನಡೆಯೋದು ನಾಳೆ ಮನೆ ಒಳಗಡೆ ನಡೆಯುತ್ತೆ. ಇಂಥ ಕಾಮುಕರನ್ನ ಬಿಡಲೇಬಾರ್ದು. FIR ಹಾಕಿ, ಇವ್ರ ಇಬ್ಬರ ಹೆಸರಲ್ಲೂ FIR ಹಾಕಿ ಒಳಗಡೆ ತಳ್ಳುವಂಥ ವ್ಯವಸ್ಥೆ ನಾನು ಮಾಡ್ತೀನಿ. ಈ ಡಾಗ್ ಸತೀಶನ್ಗೆ ಮುದ್ದೆ ಮುರಿಬೇಕು, ಜೈಲಲ್ಲಿ ಹೋಗಿ ಮುದ್ದೆ ಮುರಿಯುವಂಥ ಕೆಲಸ ನಾನು ಮಾಡಿಸ್ತೀನಿ. ನಿಮ್ಮ ಏರಿಯಾಗಳಲ್ಲೂ ನಿಮ್ಮ ಜಿಲ್ಲೆಯಲ್ಲೂ FIR ದಾಖಲಾಗಬೇಕು. ಯಾಕಂದರೆ ನಾಯಿಗೆ ಸಂಭೋಗ ಮಾಡಬೇಕು, ಮಾಡಿ ಮರಿ ಹಾಕ್ಸಿ ಅದನ್ನು ಮಾರ್ತೀನಿ ನಾನು ಅಂತ ಹೇಳಿ ಎಷ್ಟು ಧೈರ್ಯವಾಗಿ ರಾಜಾರೋಷವಾಗಿ ಹೇಳ್ತಾನೆ. ನಮ್ಮ ಕರ್ನಾಟಕದಲ್ಲಿ ಯಾರು ಗಂಡಸರೇ ಇಲ್ಲ ಅನ್ಕೊಂಡಿದ್ದಾನ, ಎಲ್ಲ ಗಾಂಡುಗಳಾಗಿದ್ದಾರೆ ಅನ್ಕೊಂಡಿದ್ದಾನ ಇವನು. ಪ್ರಾಣಿ ಪ್ರಿಯರು, ನಾಯಿ ಕಚ್ಚುತ್ತಾ ಇಲ್ವಾ? ನಾನಂತೂ ಸರಿಯಾಗಿ ಕಚ್ತೀನಿ. ಇದೆಲ್ಲ ಎಷ್ಟು ಅಫೆನ್ಸ್ ಅಂದರೆ ಪ್ರತಿಯೊಂದು ಪ್ರಾಣಿ ಪ್ರಿಯರಲ್ಲೂ ನಾನು ವಿನಂತಿ ಮಾಡ್ತೀನಿ. ಮೂಕ ಪ್ರಾಣಿಗಳ ಪರ ನನಗೆ ಮಾತಾಡೋಕ್ಕಾಗ್ತಲ್ಲ, ಅಷ್ಟು ಸಿಟ್ಟಿರ್ತಾ ಇದೆ. ಒಂದು ಗ್ಲಾಸ್ ನೀರು ಕೊಡೋ. ಅಷ್ಟು ಸಿಟ್ಟಿರ್ತಾ ಇದೆ ನನಗೆ, ಅಷ್ಟು ಕೋಪ ಬರ್ತಾ ಇದೆ. ಒಂದು ಮೂಕ ಪ್ರಾಣಿಗಳಿಗೆ ರಕ್ಷಣೆ ಇಲ್ಲ, ಒಂದು ಪ್ರಕೃತಿಯಲ್ಲಿ ರಕ್ಷಣೆ ಇಲ್ಲ, ಎಂಥದ್ದು ಇಲ್ಲ. ಇಷ್ಟು ಕೆಟ್ಟದಾಗಿ ಬಳಸ್ತಾರಲ್ಲ ಪರಿಸರನ ಇವರು. ಇದಕ್ಕೆ ಒಂದು FIR ಆಗಲೇಬೇಕು. ನಾನು ಪ್ರಾಣಿ ಪ್ರಿಯ ಆಗಿ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಒಂದು ರಕ್ಷಣಾ ವೇದಿಕೆ ಗಜಸೇನೆ ಕಾರ್ಯರಾಜ್ಯಾಧ್ಯಕ್ಷೆಯಾಗಿ ಕೇಳ್ಕೊತಾ ಇದ್ದೀನಿ. ಮಹಿಳಾ ಜಾಗೃತಿ ರಾಜ್ಯಾಧ್ಯಕ್ಷೆಯಾಗಿ ಕೇಳ್ಕೊತಾ ಇದ್ದೀನಿ. ಇದನ್ನು ಒಂದು FIR ದಾಖಲಾಗಲೇಬೇಕು. ನಿಮ್ಮ ಜಿಲ್ಲೆಗಳಲ್ಲೂ ಒಂದು FIR ದಯವಿಟ್ಟು ನಿಮ್ಮ ಜಿಲ್ಲೆಗಳಲ್ಲೂ FIR ದಾಖಲಾಗಬೇಕು. ನಿಮ್ಮ ಒಂದು ಪೊಲೀಸ್ ಅವರು ನಿಮಗೆ ಸಪೋರ್ಟ್ ಮಾಡಿಲ್ಲ ಅಂದರೆ ದಯವಿಟ್ಟು ನನ್ನ ನಂಬರ್ ಕಾಂಟ್ಯಾಕ್ಟ್ ಮಾಡಿ. ಖಂಡಿತ ನಾನು FIR ದಾಖಲಾಗೋಕ್ಕೆ ನಾನು ಮಾತಾಡ್ತೀನಿ. ನನ್ನ ನಂಬರ್ ತಗೊಳ್ಳಿ, 9964746206. ನಾನೀಗ ಆಲ್ರೆಡಿ ಚಾನಲ್ ಅವ್ರಿಗೆಲ್ಲ ಹೇಳಿದ್ದೀನಿ. ಈ ರೀತಿಯಾದ ಒಂದು ನ್ಯೂಸ್ನ ಸ್ಪ್ರೆಡ್ ಮಾಡಿ ಜನಗಳಿಗೆ ಒಂದು ಕಾಪಾಡೋಂಥ ಒಂದು ಅವೇರ್ನೆಸ್ ಕೊಡಿ. ಅದು ಒಂದು ಮುಖ್ಯ. ಎರಡನೇದು ಬಂದ್ಬಿಟ್ಟು ನಮ್ಮ ಮಕ್ಕಳನ್ನು ದಾರಿ ತಪ್ಪಿಸ್ತಾ ಇರ್ತಕ್ಕಂಥ ಡಾಗ್ ಸತೀಶು ಎಷ್ಟು ಮಟ್ಟಿಗೆ ನೋಡಿ. ಮಕ್ಕಳಿಗೆ ಒಂದು ವಿಡಿಯೋ ಈಗಾಗಲೇ ಆಲ್ರೆಡಿ ನೋಡಿದ್ದೀರಾ. ಒಂದು FIR ಆಗಬೇಕು. ನನ್ನ ನಂಬರು ನಾನು ಮೆನ್ಷನ್ ಮಾಡ್ತೀನಿ. ನಿಮ್ಮ ಏರಿಯಾಗಳಲ್ಲಿ ಡಾಗ್ ಸತೀಶ್ ಮೇಲೆ ಒಂದು FIR ದಾಖಲಾಗಲೇಬೇಕು. ನಾನು FIR ಮಾಡಿ ಮತ್ತೆ ಲೈವಿಗೆ ಬರ್ತೀನಿ. ನಾನು ರಕ್ಷಣಾ ವೇದಿಕೆಯಲ್ಲಿ ಕೇಳ್ಕೊಳೋದು ಇದೆ. ಪ್ರತಿಯೊಂದು ನೋಡಿ, ನಮ್ಮ ಪರಿಸರಕ್ಕೆ ನಮ್ಮ ಪ್ರಕೃತಿ ಪ್ರಾಣಿಗಳಿಗೆ ತೊಂದರೆ ಆದಾಗ ಧ್ವನಿ ಎತ್ತಬೇಕು. ನಾವೆಲ್ಲ ಒಟ್ಟಿಗೆ ಸೇರಿ ಕೈ ಜೋಡಿಸ್ಬೇಕು. ನನ್ನ ಮನವಿ ಇದು. ನಮ್ಮ ಒಂದು ಪ್ರಾಣಿ ಪ್ರಕೃತಿ ಇವುಗಳನ್ನೆಲ್ಲ ನಾವು ಉಳಿಸ್ಬೇಕು. ಅವುಗಳನ್ನ ನಾವು ಹಾಳು ಮಾಡಿಕೊಂಡ್ರೆ ನಾಳೆ ದಿವಸ ನಮ್ಮ ಮಕ್ಕಳನ್ನು ಭಗವಂತ ಹಾಳು ಮಾಡ್ತಾನೆ. ಇವತ್ತು ನಮ್ಮ ಮನೆಯಿಂದ ಈಚೆ ಕಡೆ ತಾನೆ ಹೊರಗಡೆ ತಾನೆ ಇದೆಲ್ಲ ನಡೀತಿದೆ ಅಂತೇಳಿ ಯಾರು ಕೇವಲ ಮಾಡಬೇಡಿ. ನಾಳೆ ನಮ್ಮ ಮನೆ ಒಳಗಡೆನೂ ಬರುತ್ತೆ ಇದೆಲ್ಲ. ಇಂಥ ಕಾಮುಕರಿಗೆ ತಕ್ಕ
ತಕ್ಕ ಪಾಠ ಕಳಿಸ್ಬೇಕು. ಜೀವನದಲ್ಲಿ ಮದುವೆ ಆಗಿ ಒಂದು ಹೆಂಡತಿ ಮಕ್ಕಳ ಜೊತೆ ಸಂಸಾರ ಮಾಡ್ತಾ ಇರ್ತಕ್ಕಂಥ ಒಂದು ವ್ಯಕ್ತಿಗೆ ಈ ರೀತಿ ಯೋಚನೆಗಳು ಬರೋಲ್ಲ. ಈ ಥರ ಒಂಟಿಯಾಗಿ ಗುಂಡ್ರುಗೋವಿಯಾಗಿ ಸುತ್ತಂತ ಕಾಮಕನಿಗೆ ಡಾಗ್ ಸತೀಶನಿಗೆ ನಾವು ಒಂದು FIR ಹಾಕ್ಬೇಕು, ಪಾಠ ಕಲಿಸ್ಬೇಕು. ಮತ್ತೆ ಇನ್ನೊಂದ್ಸತಿ ಬೇಕಾದ್ರೆ ವಿಡಿಯೋ ನೋಡಿ. ಪ್ರೇರೇಪಣೆ ಅನ್ಸಲ್ವಾ ಜನಕ್ಕೆ? ನಾನು ಥ್ಯಾಂಕ್ಸ್ ಹೇಳ್ಬೇಕು. ಅದು ಯಾಕೆ ಅಂತ ನಾನು ಕೊನೆಯಲ್ಲಿ ಹೇಳ್ತೀನಿ. ಮೊದಲಿಗೆ ಈ ವಿಡಿಯೋ ನೋಡ್ಕೊಂಡ್ಬನ್ನಿ. ಆ ಹುಡುಗನ ಮೇಲೆ ಕೋಪ ಬರ್ತಿದೆ ಅಲ್ಲ, ಈಗ ಈ ವಿಡಿಯೋನು ನೋಡ್ಕೊಂಡ್ಬನ್ನಿ. ನಮ್ ಚಿನ್ನಗೆ ಶಾಟ್ ಹಾಕ್ಸ್ಬೇಕು ಸರ್. ಯಾವ ತರ ಹಾಕ್ಸೋಣ, ಯಾರ ಹತ್ರ ಹಾಕ್ಸೋಣ, ಎಲ್ಲೋಗ್ ಹಾಕ್ಸೋಣ? ನೀವೇ ಹಾಕ್ಬಿಟ್ರೆ ಚೆನ್ನಾಗಿ ಉಟ್ಬಿಡೋದು. ನಾನೇ ಹಾಕ್ಬಿಡ್ಲ, ಹಾಕ್ಸ ಹೋಗಲ್ಲ ಸರ್. ನೀವೇ ಹಾಕಿದ್ರೆ ಸೇವ್ ನಾನು ಮಾಡಿಸ್ಕೊಡ್ತೀನಿ. ಎಲ್ಲೋ ಒಂದ್ ಕಡೆ ಈ ರೀತಿಯ ಮಕ್ಕಳಿಗೆ ಇಂಥವ್ರೆ ಪ್ರೇರೇಪಣೆ. ನೋಡಿದ್ರಾ, ನೀನು ಶಾಟ್ ಹಾಕು, ಅವನು ಹೋಗಲ್ಲ ಒಳಗಡೆ ಅನ್ನೋದು. ಏನು ಪ್ರಾಣಿಗಳು ಅಷ್ಟು ಕೇವಲವಾಗಿ ಸಿಕ್ಕಿದೆಯಾ ನಿಮಗೆ? ಮತ್ತೆ ಇವನು ಹೇಳ್ತಾನೆ, ನೀನು ಎಲ್ಲ ಮಾಡಿಬಿಟ್ಟು ಮರಿ ಹಾಕ್ಸು, ನಾನು ಸೇಲ್ ಮಾಡಿಕೊಡ್ತೀನಿ, ನಾನು ವ್ಯಾಪಾರ ಮಾಡಿಕೊಡ್ತೀನಿ. ನಾಚಿಕೆ ಆಗಲ್ವಾ ಈ ರೀತಿ ಮಾತಾಡೋದಕ್ಕೆ? ಒಂದು ಸೆಲೆಬ್ರಿಟಿ ಲೆವೆಲ್ಗೆ ನಿನ್ನ ಬೆಳೆಸಿದಾರಲ್ಲ ನಮ್ಮ ನ್ಯೂಸ್ ಚಾನಲ್ ಅವರೆಲ್ಲ. ಈ ರೀತಿ ಬೆಳೆದಿದ್ಯಲ್ಲ ನೀನು. ಎಷ್ಟು ಜನ ನಿನ್ನ ಫಾಲೋ ಮಾಡ್ತಾರೆ. ಫಾಲೋ ಮಾಡೋರಿಗೆಲ್ಲ ಇದೇನಾ ನೀನು ಹೇಳೋದು? ಎಷ್ಟು ಕೇವಲ ನೀನು ಒಂದು ನಿನ್ನ ಬಗ್ಗೆ ಮಾತಾಡೋದಕ್ಕಿಂತ ಕಾನೂನೇ ಪಾಠ ಕಲಿಸ್ಬೇಕು ನಿನ್ನಂಥವ್ರಿಗೆ. ನಾನು ಎಲ್ಲರಲ್ಲೂ ವಿನಂತಿ ಮಾಡ್ಕೋತಾ ಇದ್ದೀನಿ, ರಕ್ಷಣಾ ವೇದಿಕೆ ಅವರಲ್ಲಿ ವಿನಂತಿ ಮಾಡ್ಕೋತಾ ಇದ್ದೀನಿ. ದಯವಿಟ್ಟು ನಮ್ಮ ಪ್ರಕೃತಿ ಪ್ರಾಣಿಗಳು, ನಮ್ಮ ಕನ್ನಡ ನೆಲ ಜಲ ಪ್ರಾಣಿಗಳಿಗೆ ಧಕ್ಕೆ ಬಂದಾಗ ನಾವೆದ್ದು ಹೋರಾಡಲೇಬೇಕು. ನಾವು ದಂಗೆ ಎದೊಳ್ಬೇಕು, ಇಲ್ಲ ಅಂದ್ರೆ ಆಗಲ್ಲ. ಇವರೆಲ್ಲ ನಮ್ಮನ್ನ ತುಳಿದು ಬಿಡ್ತಾರೆ. ಹೊರಗಡೆಯಿಂದ ಬಂದಿರ್ತಕ್ಕಂಥ ಹಿಂದಿವಾಲಗಳಿಂದ ಆಲ್ರೆಡಿ ನಾವೆಲ್ಲ ತುಂಬಾ ದೌರ್ಜನ್ಯ ಅನ್ಯಾಯ ಅನುಭವಿಸ್ತಾ ಇದ್ದೀವಿ. ಈಗ ಇದು ದೊಡ್ಡ ಮಟ್ಟಕ್ಕೆ ಇಷ್ಟು ಕೆಟ್ಟದಾಗಿ ಮಾತಾಡ್ತಾ ಇದ್ದಾನಲ್ಲ. ಒಂದು ಪ್ರಾಣಿಗೆ ಸಂಭೋಗ ಮಾಡಿ ಅದು ಮರಿ ಹಾಕ್ಬೇಕು, ಅದನ್ನ ಸೇಲ್ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಾಯಿಗೆ ಬ್ರೋಕರ್ ಕೆಲಸ ಮಾಡ್ತಾ ಇದ್ದಾನಲ್ಲ ಒಬ್ಬ ಡಾಗ್ ಸತೀಶ್. ಪ್ರತಿಯೊಂದು ರಕ್ಷಣಾ ವೇದಿಕೆಯವರು ದಯವಿಟ್ಟು ಮುಂದೆ ಬನ್ನಿ. ಮತ್ತೆ ಪ್ರಾಣಿ ಪ್ರಿಯರು, ಪ್ರತಿಯೊಬ್ಬರು ಪ್ರಾಣಿ ಪ್ರಿಯರು ನಿಮ್ಮ ಜಿಲ್ಲೆಗಳಲ್ಲೂ ಒಂದು FIR ದಾಖಲಾಗಬೇಕು. ಇವತ್ತು ನಾಯಿಗೆ ಸಂಭೋಗ ಮಾಡ್ತಾರೆ, ನಾಳೆ ಹೋಗು ಬರೋರ್ನ ಹಿಡ್ಕೊಂಡು ಸಂಭೋಗ ಮಾಡ್ತಾರೆ. ಅಂತ ಕಷ್ಟಡ ಜನಗಳು ಇವರು. ಬಹಳ ತಪ್ಪು ಮಾಡ್ತಾ ಇದ್ದಾರೆ. ನನಗಂತೂ ಬಹಳ ಕೋಪ ಬರ್ತಾ ಇದೆ. ನನಗೆ ಬಹಳ ಕೋಪ ಬರ್ತಾ ಇದೆ. ಪ್ರತಿಯೊಬ್ಬರು ಅವ್ರವ್ರ ಜಿಲ್ಲೆಯಲ್ಲೇ ಕಂಪ್ಲೇಂಟ್ ಆಗಬೇಕು, FIR ಆಗಬೇಕು. ಸ್ನೇಹಿತರೆ, ಇದನ್ನ ಎಷ್ಟು ಕೇವಲವಾಗಿ ತಿಳ್ಕೊಳಕ್ ಹೋಗ್ಬೇಡಿ. ಎಷ್ಟು ಜನ ಪ್ರಾಣಿಗಳಿಗೆ ಸಂಭೋಗ ಮಾಡ್ತಾ ಇದ್ದಾರೆ ಗೊತ್ತಾ? ಎಷ್ಟು ವಿಡಿಯೋಗಳು ಬರ್ತಿದೆ ಗೊತ್ತಾ? ಈ ರೀತಿ ಅನ್ಯಾಯಗಳು ನಾವೆಲ್ಲೋ ಏನೋ ನಡೀತಿದೆ ಬಿಡು, ನಮ್ಗೆ ಗೊತ್ತಿಲ್ಲ ಅಂತ ನಾವು ಇವತ್ತು ಕೈ ಕಟ್ಕೊಂಡು ಕೂತ್ಕೊಂಡಿದ್ದಕ್ಕೆ ಇವತ್ತು ನಮ್ಮ ಕನ್ನಡದವನು ಅನ್ಸ್ಕೊಂಡಿರ್ತಕ್ಕಂಥ ಡಾಗ್ ಸತೀಶ್ ಈ ರೀತಿ ಮಾಡ್ತಾ ಇದ್ದಾನೆ. ಸೊ ಇವನಿಗೆ ತಕ್ಕ ಪಾಠ ಕಲಿಸ್ಬೇಕು ನಮ್ಮ ರಕ್ಷಣಾ ವೇದಿಕೆಯವರು. ನಮ್ಮ ನೆಲ ಜಲ ಕನ್ನಡ ಪ್ರಾಣಿ ಪ್ರಕೃತಿ ಪಕ್ಷಿ ಪರ ಹೋರಾಟ ಮಾಡೋದು ದಯವಿಟ್ಟು ನಿಲ್ಲಿಸ್ಬಾರ್ದು. ಪ್ರತಿಯೊಬ್ಬರಿಗೂ ಹೇಳೋದಷ್ಟೇ. ನನಗೆ ಅಷ್ಟು ಕೋಪ, ಟೆನ್ಷನ್ ಆಗ್ತಿದೆ. ಕೆಟ್ಟ ಪದ ಬಳಸಬಾರ್ದು ಅಂತ ನಾನು ತುಂಬ ತಾಳ್ಮೆಯಿಂದ ಮಾತಾಡ್ತಿದ್ದೀನಿ. ನನಗೆ ಅಷ್ಟು ತುಂಬ ಕೋಪ ಬರ್ತಿದೆ. ನಾನು ಜನಗಳಲ್ಲಿ ಕೇಳೋದಿಷ್ಟೇ, ಒಂದು ಒಳ್ಳೆತನನ ಬೆಳೆಸೋಣ. ಇಂಥ ಕಚಡ ಜನಗಳನ್ನ ಬೆಳೆಸಬಾರ್ದು ಸ್ನೇಹಿತರೆ. ಒಂದು FIR ದಾಖಲು ಮಾಡಿ ನಿಮ್ಮ ಗ್ರಾಮಗಳು, ನಿಮ್ಮ ಜಿಲ್ಲೆಗಳಲ್ಲಿ FIR ಮಾಡಿ. ಅದಕ್ಕೆ ನಾನು ನಂಬರ್ ಕೊಟ್ಟಿದ್ದೀನಿ, ನನಗೆ ಕಾಲ್ ಮಾಡಿ. ಪ್ರತಿಯೊಂದು ಕಡೆ FIR ಹಾಕಿ ಜಡಿದ್ರೆ ಗೊತ್ತಾಗುತ್ತೆ ಪ್ರಾಣಿಗಳು ಏನು, ಹೆಂಗಸ್ರೇನು, ಒಂದು ಪ್ರಕೃತಿ ಪರ ವಿರೋಧವಾಗಿ ಹೋದ್ರೆ ಏನೇನಾಗುತ್ತೆ ಅಂತ. ಸಂವಿಧಾನನೇ ವಿರೋಧವಾಗಿ ಇವನು ಹೋಗ್ತಿದ್ದಾನೆ. ಇವನ ಮೇಲೆ FIR ದಾಖಲಾಗಬೇಕು. ಸೊ ನನ್ನ ನಂಬರ್ ಮತ್ತೆ ಒಂದ್ಸತಿ ಹೇಳ್ತೀನಿ, 9964746206. ನನಗೆ ಕರೆ ಮಾಡಿ FIR ಮಾಡೋಣ. ಇನ್ನು ಮುಂದೆ ನಮ್ಮ ಮರ ಗಿಡಗಳು, ಪ್ರಾಣಿಗಳು, ಪಕ್ಷಿಗಳು, ನಮ್ಮ ಮಕ್ಕಳು ಪ್ರತಿಯೊಂದನ್ನು ನಾವು ಜೋಪಾನವಾಗಿ ನೋಡ್ಕೊಬೇಕು. ಇದೇ ಮಕ್ಕಳಿಂದ ನಾಯಿಗಳು ಕಚ್ಚುತ್ತೇನೋ, ಮಕ್ಕಳಿಗೆ ನಾಯಿ ಕಚ್ಚುತ್ತೆ ಅಂತಾರಲ್ಲ, ಇದೇ ಮಕ್ಕಳು ನಾಯಿಗೆ ಸಂಭೋಗ ಮಾಡ್ತಾ ಇದ್ದಾರೆ. ನೋಡಿದ್ರಲ್ಲ ವಿಡಿಯೋ? ರಕ್ತ ಕುದಿಬೇಕು ನಿಮಗೆ. ಯಾಕಂದರೆ ನಾವು ಕಷ್ಟಪಟ್ಟು ತಿನ್ನೋಂಥ ದುಡ್ಡು, ನಮ್ಮ ಮೈಯಲ್ಲಿರೋಂಥ ರಕ್ತ ಕುದಿಬೇಕು. ಯಾಕಂದರೆ ನಾವು ದುಡಿಮೆ ಕಷ್ಟಪಟ್ಟು ತಿಂದಿರೋ ದುಡ್ಡಾದರೆ ನಮಗೆ ರಕ್ತ ಕುದಿಯುತ್ತೆ. ಒಳ್ಳೆ ತಂದೆ ಹುಟ್ಟಿರೋರಿಗೆ ಮಾತ್ರ ರಕ್ತ ಕುದಿಯೋದು. FIR ಪ್ರತಿಯೊಂದು ಹಳ್ಳಿಯಲ್ಲೂ ಆಗಬೇಕು, ಪ್ರತಿಯೊಂದು ಗ್ರಾಮದಲ್ಲಿ, ಪ್ರತಿಯೊಂದು ಜಿಲ್ಲೆಯಲ್ಲೂ ಆಗಬೇಕು. ಧನ್ಯವಾದಗಳು ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.